ಕೊಬ್ಬಟ್ಟ ಗಾಡಿ ಕಾಟ ಕೊಯ್ಯತ್ರಿ ಅಲ್ಲೇನೋ ಹೆಚ್ಚು ಕಡಿಮೆ ಆದ್ರ ಹೆಚ್ಚಾದ್ರ ಸ್ವಲ್ಪ ಕೊಡ್ಬೇಕಂತ ದಂಡ ಹೇಳತ್ರಿ. ನಾ ದಂಡ ಕೊಡಾಕ ರೆಡಿ ಅದ ನಾನು. ನೀವು ಏಟ್ ಅಂತೂ ಬರ್ಕೊಂಡಿಲ್ಲ ಬುಕ್ ಇಲ್ಲಿ ನಿಮ್ಮದ ಇಲ್ಲಟ್ ಹೆಚ್ಚಿತ್ತಂದ್ರ ಅವ್ನ ನಿನ್ ಜೀವನ ಕೊಟ್ಟು ಇಲ್ಲೇ ಜಲ್ಮಾನ ಕೊಟ್ಟು ಅವ್ನು ನೋಡ್ಕೋರಿ ಅದಕ್ಕೆ ಕೂಗಡ್ದು ಒಟ್ಟ ಇರ್ತಿಲ್ಲ ತಿಳ್ಕೊಕ್ ಹೋಗ್ಬೇಡ್ರಿ. ನಮಗೇನ ನಿಮ್ಗೆ ಗೊತ್ತೈತಿ ಕೊಂದ್ರ ಕೊಬ್ಬಟ್ಟ ಹೆಂಗ್ ಅನ್ನೋದು ಅಷ್ಟ ತಿಳ್ಕೊಂಡ್ ಮನಸ್ಸಿಗೆ ಇರ್ಬೇಕದ ಅಷ್ಟೇನ ಹೇಳೋದೇನ ಹೆಚ್ಚು ಬರ್ತದ ಗಾಡಿ ಅಷ್ಟ ಅಲ್ಲ. ನೀವು ಮತ್ತೆ ಹೇಳಿರೋ ನೀವು ಜಂಬಿಗೆ ಆಗೋ ಐದು ಕತಿ ಗೊತ್ತಿರ್ಬೇಕು ನಿಮಗ. 4 ವೇಟಿನ ಬರ್ಕೊಂಡಿದ್ದಿಲ್ಲ ಅವ್ರ ಕಾಟಾಕ್ ಹೋದ್ರು ಅವ್ರು ಸಂಶಯ ತಿರ್ಗ ಮಾಡ್ಕೊಂಡ್ರ ಬರೋಬ್ರಿ. ನಾವೇನ ಈಗ ಹೆಚ್ಚಾಗ್ಬೇಕಂತ ಎಲ್ಲೂ ಜೀವನದಾಗ ಇಲ್ಲ. 10 ವರ್ಷ ಹತ್ತು ಹಾಕ್ತೀನಿ ನನ್ ಜೀವನದಾಗಿಲ್ಲ. ನೀವು ಅಕಸ್ಮಾತ್ ನಾ ಕಾಟಾಕ್ ಒಯ್ರಿ ಕಮ್ಮ ಬರ್ತದ 10,000 ನೀವು ನನಗೆ ಕೊಡಬೇಕು. ಹೆಚ್ಚು ಬದ್ರ ನಿಮ್ಗೆ 20,000 ನಾ ಕೊಡ್ತೀನಿ. ನಾವು ಕಮಿಟಾರ ಮಾತಾಡಿದ್ದೇವೆ ನಮಗೆ ನಾ ಯಾಕೆ ನಿಮ್ಗೆ ದಂಡ ಕೊಡ್ಬೇಕು ಅಷ್ಟೇ. ನೋಡು ಅವ್ರ ಗಾಡಿದ ತೂಕ ಎತ್ಕತ್ತವ್ರ 1,000 ಕೊಡ್ತೀನಿ ಹೌದಾ. ಅವ್ರ ಗಾಡಿ ತೂಕ ಕಡಿಮೆ ಇತ್ತಾರ ಅವ್ರು ಯಾರು ತೂಕ ಮಾಡ್ಲಕ್ಕ ಹೇಳ್ತಾರ ಅವ್ರು ಕೊಡ್ಬೇಕು. ನಾವು ಕೊಡಲ್ಲ ಕಮಿಟಿಯವ್ರ ಏನ ಯಾರು ಹೇಳ್ತಾರ ನಾವು ಸಂಶಯ ಬಂದಿರ್ತೀವಿ ಅವ್ರ ಕಡೆ ನಾವು ಕೊಡಿಸ್ಬೇಕು. ಅವ್ರು 20,000 ರೂಪಾಯಿ ಕೊಡ್ಬೇಕ. ನಾವು ಕಮಿಟಿಯವ್ರು ಕೊಡಲ್ಲ. ನಾವು ಜವಾಬ್ದಾರಿ ಹೊತ್ತು ನಾವು ನೀ ಕೇಳ ನಾವು ಕಮಿಟಿ ನಾವು ಹಾಕದ ಬೇಡ. ಅವ್ರ ಸಂಸದನಾಗ ಅವ್ರು ಒಯ್ಲೆ ನಾವು ಹೋಗೋಣ. ತೂಕ್ ದೇವ್ರ ಎಲ್ಲರೂ ಹೆಚ್ಚು ಬರ್ತಾರೆ ಇವ್ರು 10,000 ನಾವು ತಗೊಳ್ಳೋಣ. ಕಡಿಮೆ ಬರ್ತಾರೆ 20,000 ಕೊಡ್ದ ಇವ್ರ ಕಡೆ ವಸೂಲಿ ಮಾಡಿ ಇವ್ರು ಕೊಡ್ನು. ಈಗೇನ ಕೊಬ್ಬಟ್ಟ ಕಾಟಾಕ್ ಹೋದಿದ್ರ ಗೌಡ್ರ ಅವ್ರ ಕಮಿಟಿ ಅವರು ನಾ ಹೆಚ್ಚಿದ್ರೆ 10,000 ರೂಪಾಯಿ ಕೊಡ್ಬೇಕು, ನಾನ್ ಬರೋಬ್ಬರಿ ಮಾತ್ರ ನೀವು ಕೊಡ್ಬೇಕು ಅಂತ ಹಿಂಗ್ ಜಗಳ ಆಗಿರ್ತದ. ಈಗ ನೀವು 10,000 ರೂಪಾಯಿ ಕೊಡುದು ಬ್ಯಾಡ ನನಗ. ಅವ್ರು ಗೌಡ್ರು ಮಾಡಿ ರೂಲ್ಸ್ ಐತಿ ಏನೈತಿ, ಯಾವ ಕಾಟಕ್ ಹೋಗಿದ್ರು 1,000 ರೂಪಾಯಿ ಕೊಡ್ಬೇಕು. ಅವ್ರು ನಂದು ಹೋಗಿದ್ರು ಅವ್ರು ಇಸ್ಕೊಂಡ್ 60,000. ಈಗ ಅವ್ರು ನಂದು ಹೋದಾರ 1,000 ರೂಪಾಯಿ 10,000 ಬ್ಯಾಡ ನನಗ. ಯಾಕಂತ ಅವ್ರ ರೂಲ್ಸ್ ಮಾಡೈತಿ ಅವ್ರ ಕೊಲಿ. ನಾವ್ ರೂಲ್ಸ್ ಮಾಡ್ಲಿಕ್ಕೆ ನಾನ್ ಮೊದಲೇ ನಂದ್ ರೂಲ್ಸ್ ಹೆಂಗಿತ್ತು, ಯಾವ ಕಾಟಕ್ ಹೋಗ್ಲಿ ಸಂಶಯ ಬಂದ್ರೆ ಹೋಗಿರ್ತಾರ. ಅದಕ್ಕಾಗಿ ನಾ ಏನ್ ಮಾಡಿದ್ನಿ, ಯಾರು ರೊಕ್ಕ ಇಸ್ಕೋಬಾರ್ದಪ್ಪ ನಂದಿತ್ತು. ರೂಲ್ಸ್ ಮಾಡಿದ ಗೌಡ್ರ ಮಾಡ್ಯಾರ. ಅದಕ್ಕೇನೈತಿ ಕಾಟಾಕ್ ಹೋದಾಗ 1,000 ರೂಪಾಯಿ ಕೊಡ್ಬೇಕು ಅನ್ನೋದು ರೂಲ್ ಕಂಡಿಂದ ಚಾಲು ಐತಿ. ಅದಕ್ಕೆ 1,000 ರೂಪಾಯಿ ಬಂದ ಅವರು ಕಮಿಟಿ ನಂದು ಕಮಿಟಿ ಅವ್ರ ಕಡೆ ಇಸ್ಕೊಂಡಾರ, ನಾನು ಕಮಿಟಿ ಅವ್ರ ಕಡೆಯಿಂದ ನಾ ಇಸ್ಕೋಬೇಕಾಕೈತಿ. ಅವರು ನನ್ನ ಪ್ಲೇಸ್ ಟೆಂಡರ್ ಕಡೆಯಿಂದ ಇಸ್ಕೊಂಡಾರ. ಹೌದಾ ಕಾಟಾಕ್ ಹೋದಿದ್ದು ಬಾಯ್ ಎಣ್ಣೆ ಖರ್ಚಿ. ಅದಕ್ಕೆ ಈ ಕಮಿಟಿ ಅವರು 1,000 ರೂಪಾಯಿ ಅವ್ರಾಗೆ ಬಂದ್ ನನಗೆ ಕೊಟ್ಟ ಹೋತು. ಆದ್ರೆ ಏನೈತಿ ಅವ್ರು ನಾನು ಹೆಂಗ್ ಇಸ್ಕೊಂಡಾರಲ್ಲ ನೀವು ಹಂಗ ನೀವು ಇಸ್ ಕೊಡ್ಬೇಕತ್ತ ಇದು ಕಾನೂನು ಕೊಬ್ಬಟ್ಟದ ಅವ್ರು ಹೇಳೋದ. ಏನ್ 10,000 20,000 ಬ್ಯಾರ ನನಗ ಇಟ್ಟೇ ಇರ್ಲಿ. ಅದನ್ನು 1,000 ರೂಪಾಯಿ ತಗೋದಿಲ್ಲ. ನಂದು ಅವ್ರು 1,000 ರೂಪಾಯಿ ತಗೊಂಡ್ರ ಅದನ್ನ 1,000 ರೂಪಾಯಿ ತಗೊಂಡು ಹಿಕ್ಕಟ್ಟು ಯಾವ ಬೇಕಾದ್ರೆ ಇಲ್ಲ ನನ್ನ ಗಾಡಿ ನಾದ್ 1,000 ನನ್ನ ಗಾಡಿ 1,000 ರೂಪಾಯಿ ಅಲ್ಲ 500 ರೂಪಾಯಿ ನಾ ಏನೇ ತೊಳಾಗಿಲ್ಲ. ಅವ್ರು ಉದಾರತ್ತೆ ತೊಳಾಕತ್ತೀನಿ ಇಷ್ಟ. ನಮ್ಮ ಮತ್ತೆ ಗಾಡಿ ಬ್ಯಾರೆ ಇರ್ತಂದ್ರೆ ನಾ ತಗೋತಿದ್ರು 1,000 ರೂಪಾಯಿ. ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ ನೋಡ್ರಿ ಅಂತ ತಿಳ್ಕೊಬ್ಯಾಡ್ರಿ. ಬಾರಿಕೇಶನ್ ನಮ್ಮದು ಹೆಂಗ ನೀವು 1,000 ರೂಪಾಯಿ ನಂದು 1,000 ರೂಪಾಯಿ ತಗೊಂಡಿದ್ರಿ, ಅದು ಅಲ್ವ ಕಂದ ತಗೊಂಡಿದ್ರಿ, ಅದ 1,000 ರೂಪಾಯಿ ವಾಪಸ್ ಕೊಟ್ಟಬೇಡ್ರಿ. ನಿಮ್ಗೆ ನಮಗೆ ಬಿಡಬೇಕತ್ತಿ. ಮ್ಯಾಗ ನನ್ನ ಗಾಡಿ ನೀವು ಹೋರ 10 ರೂಪಾಯಿ ಕೇಳಂಗಿಲ್ಲ. ನೀವು ನನ್ನ ಗಾಡಿ ಮತ್ತೆಲ್ಲ ಹಿಂಗ್ ಕಾಟಕ್ ಹೋರ ನಿಮ್ಮ ಗಾಡಿ ನಾವು ಹೋದಾಗ ನೀವು ರೊಕ್ಕ ಕೇಳಿದ್ರಪ್ಪ ಅಂದ್ರೆ ಮತ್ತೆ ನಾ ನಿಮ್ಗೆ ರೊಕ್ಕ ಕೇಳಿದಾಗ ನಾನು ಹೋದಾಗ ನೀವು ಹೋದ್ರೆ ನಾನು ಹೋದ್ರೆ ಸಮ. ಆದ್ರೆ ನೀವು ಬೇಡಾಕತ್ರಿಪ್ಪ ಅಂದ್ರೆ ನಾನು ಬೇಡಾಕ ಹೋದಾಕೈತಿ. ಈಗ 1,000 ರೂಪಾಯಿ ಕೊಡ್ಬೇಕು ಇಷ್ಟ. ಏನ್ 10,000 ರೂಪಾಯಿ ಕಮಿಟಿ ಕೊಟ್ರೆ ತೋಡ್ರಿ ನೀವು, ನನಗೇನ್ ಬೇಡ. ಕಮಿಟಿ ಪಾಪ
ಬಾಳ ಗುದರಾಕತ್ತಾರ ಬಾಳ ತಲ್ತ ಅವ್ರಿಗೆ ಏನ್ ನಮಗೂ ರಗಡಾಗೈತಿ ಅವ್ರಿಗೇನ್ ಹೇಳುದ ಅಷ್ಟೇ ಬ್ಯಾಡ ನಡೆಸ್ಯಾರ ಹೆಂಗಾರ ಮಾಡಿ ಒಟ್ಟು ನಮ್ಮೂರ ಒಬ್ರು ಉಳಿಸ್ಬೇಕಪ್ಪ ಅಂತೇಳಿ ಮಾಡಾಕತ್ತಾರ. ಎಲ್ಲಾರು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಸಾಥ್ ಕೊಟ್ಟ ಎಲ್ಲಾರು ಚಲೋ ಮಾಡಿ ಸಾವಳಿ ಊರಾಗ ಕೂಗಳು ಹೋಗ್ಬಿಡ್ರಿ ಒಬ್ರು.